ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಪ್ರಸ್ತುತ ಕಾಲದಲ್ಲಿ ಕೆಲವು ಘಟನೆಗಳ ಬಗ್ಗೆ ಕೇಳಿದ್ರೆ ಮನುಷ್ಯರು ಏಕೆ ಇಷ್ಟೊಂದು ಕೆಟ್ಟ ಹಾದಿಯನ್ನು ಹಿಡಿಯುತ್ತಿದ್ದಾರೆ ಎಂದು ಅನಿಸುತ್ತದೆ. ಇನ್ನು ಹುಡುಗ ಹುಡುಗಿ ಪ್ರೀತಿ ಹೆಸರಲ್ಲಿ ಹದ್ದು ಮೀರಿ ನಡೆಯುತ್ತಿರುವುದನ್ನ ನಾವು ನೋಡುತ್ತಲೇ ಇರುತ್ತೇವೆ. ಇನ್ನು ಕೆಲವರು ತಾವು ಸಾಕಿದ ಪ್ರಾಣಿಗಳ ಮೇಲೆ ಪ್ರೀತಿ ಬೆಳೆಸಿಕೊಂಡು ಅಸಹ್ಯ ಕೆಲಸಗಳನ್ನು ಮಾಡುತ್ತಾ ಸಮಾಜ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಒಬ್ಬ ಹುಡುಗಿಯಾದವಳು ಈ ರೀತಿ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿಯೂ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಗುಜರಾತ್ ನ ಬರ್ಬೋಲಿಯಲ್ಲಿ ರಾಮ್ ಜೋಶಿ ವಿಶಾಲ ದಂಪತಿಗಳು ಒಂದು ಚಪ್ಪಲಿ ಫ್ಯಾಕ್ಟರಿಯನ್ನು ಇಟ್ಟುಕೊಂಡು ತಮ್ಮ 4 ಮಂದಿ ಗಂಡು ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಅದರಲ್ಲಿ ಮೊದಲನೆಯ ಮಗನೇ ಆನಂದ್ ಜೋಶಿ. ಚೆನ್ನಾಗಿ ಓದುತ್ತಿದ್ದ ಆನಂದ್ ಜೋಶಿ ತನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ತನ್ನ ತಂದೆಯ ಚಪ್ಪಲಿ ಫ್ಯಾಕ್ಟರಿಯನ್ನು ಇಂಪ್ರೂವ್ ಮಾಡಬೇಕೆಂದು ಅಂದುಕೊಂಡಿರುತ್ತಾನೆ. ಇದೇ ವಿಷಯವನ್ನು ತನ್ನ ತಂದೆಗೆ ಹೇಳಿದಾಗ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಆದರೆ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡುವ ಮುನ್ನ ತಮ್ಮ ಸಂಬಂಧಿಕರ ಹುಡುಗಿಯಾಗಿರುವ ಶ್ರುತಿಯೊಂದಿಗೆ ಗ್ರಾಂಡ್ ಆಗಿ ಮದುವೆ ಮಾಡಿದಾಗ ಆ ನಂತರ ಆನಂದ್ ಜೋಶಿ ತನ್ನ ಹೆಂಡತಿಯೊಂದಿಗೆ ಅಹಮದಾಬಾದ್ ನಲ್ಲಿ ಸೆಟ್ಲ್ ಆಗುತ್ತಾನೆ. ಇನ್ನು ಇವರಿಗೆ ಮದುವೆಯಾಗಿ 10 ವರ್ಷಗಳ ನಂತರ ಪ್ರೀತಿ ಎಂಬ ಹೆಣ್ಣು ಮಗು ಹುಟ್ಟಿದ್ದರಿಂದ ಗಂಡ ಹೆಂಡತಿಯ ಸಂತೋಷಕ್ಕೆ ಮಿತಿಯೇ ಇಲ್ಲದೆ ಹೋಗುತ್ತದೆ. ಈ ರೀತಿಯಾಗಿ ಆಕೆ ಒಬ್ಬಳೇ ಒಬ್ಬ ಮಗಳಾಗಿದ್ದರಿಂದ ಆಕೆಯನ್ನು ಚಿಕ್ಕಂದಿನಿಂದಲೂ ತುಂಬಾ ರಾಯಲ್ ಆಗಿ ಬೆಳೆಸುತ್ತಾರೆ. ಇನ್ನು ಪ್ರೀತಿ ತಾನು ಚಿಕ್ಕಂದಿನಿಂದಲೂ ನನಗೆ ಬೆಳೆಸುವುದಕ್ಕೆ ನಾಯಿ ಬೇಕು ಎಂದು ಕೇಳುತ್ತಿದ್ದರು. ತಂದೆ ತಾಯಿ ಮಾತ್ರ 10th ಪಾಸ್ ಆದ ಮೇಲೆ ಕೊಡಿಸ್ತೀವಿ ಅಂತ ಹೇಳಿದ್ದರಿಂದ ಪ್ರೀತಿ ಚೆನ್ನಾಗಿ ಓದಿ 10th ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗುತ್ತಾಳೆ. ಇದರಿಂದ ಆಕೆ ತಂದೆ ಅವಳಿಗೆ ಜರ್ಮನ್ ಶಫರ್ಡ್ ನಾಯಿಯನ್ನು ಗಿಫ್ಟ್ ಆಗಿ ಕೊಡುತ್ತಾರೆ. ಆಗ ಪ್ರೀತಿಯ ಸಂತೋಷಕ್ಕೆ ಮಿತಿಯೇ ಇಲ್ಲದೆ ಹೋಗುತ್ತದೆ. ಈ ರೀತಿಯಾಗಿ ದಿನ ಕಳೆದಂತೆ ಆ ನಾಯಿ ಆ ಪ್ರೀತಿ ಫ್ಯಾಮಿಲಿಯಲ್ಲಿ ಒಂದಾಗುತ್ತದೆ. ಸಾಮಾನ್ಯವಾಗಿ ಸಾಕಿದ ಪ್ರಾಣಿಗಳನ್ನು ತುಂಬಾ ಪ್ರೀತಿಸುತ್ತಾ ತಮ್ಮಲ್ಲಿ ಒಬ್ಬರನ್ನಾಗಿ ನೋಡಿಕೊಳ್ಳುತ್ತಾರೆ. ಅದೇ ರೀತಿ ಪ್ರೀತಿಯ ಮನೆಯಲ್ಲಿ ಕೂಡ ಆ ನಾಯಿಯನ್ನ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡಿಕೊಂಡ್ರು ಕೂಡ ಪ್ರೀತಿ ಮಾತ್ರ ಒಂದು ಕೈ ಮೇಲಾಗಿ ಆ ನಾಯಿಯನ್ನು ತುಂಬಾ ಪ್ರೀತಿಸುತ್ತಾ ಯಾವಾಗಲೂ ಅದರ ಹಿಂದಿನೇ ಸುತ್ತಾಡುತ್ತಿದ್ದಳು. ಆದ್ರೆ ಎಲ್ಲ ಮಕ್ಕಳಾಗೆ ಪ್ರೀತಿಗೂ ಕೂಡ ನಾಯಿ ಅಂದ್ರೆ ತುಂಬಾ ಇಷ್ಟ ಅಂತೇಳಿ ಅವಳ ತಂದೆ ತಾಯಿಗಳು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ದಿನ ಕಳೆದಂತೆ ಪ್ರೀತಿಗೆ ಆ ನಾಯಿ ಮೇಲಿರುವ ಪ್ರೀತಿ ಮತ್ತಷ್ಟು ಗಾಢವಾಗಿ ಬೆಳೆಯುತ್ತದೆ. ಎಷ್ಟು ಅಂದ್ರೆ ಪ್ರೀತಿ ಆ ನಾಯಿ ಇಲ್ಲದೆ ಎಲ್ಲಿಗೂ ಸಹ ಹೋಗುತ್ತಿರಲಿಲ್ಲ. ತಾನು ಎಲ್ಲಿಗಾದರೂ ಹೋದರೂ ಅಥವಾ ಸಂಬಂಧಿಕರ ಪಾರ್ಟಿ ಫಂಕ್ಷನ್ ಅಂತ ಹೋದ್ರೂ ಕೂಡ ಜೊತೆಗೆ ಆ ನಾಯಿಯನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದಳು. ಒಟ್ಟಾರೆ ತಾನು ಹೋಗುವ ಎಲ್ಲ ಕಡೆಗೂ ಕೂಡ ಆ ನಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದಳು. ಈ ರೀತಿ ಹಾಲಿಡೇಸ್ ಗಳು ಬಂದಾಗಲೆಲ್ಲ ಆ ನಾಯಿ ಜೊತೆ ಚೆನ್ನಾಗಿ ಆಟವಾಡುತ್ತಾ ರಾತ್ರಿಯ ಸಮಯದಲ್ಲಿ ಕೂಡ ಅದನ್ನು ನನ್ನ ಜೊತೆ ಮಲಗಿಸಿಕೊಳ್ಳುತ್ತೇನೆ ಎಂದು ಜಗಳ ಮಾಡುತ್ತಿದ್ದಳು. ಇನ್ನು ಪ್ರೀತಿಯ ತಂದೆ ತಾಯಿಗಳು ಕೂಡ ಇದು ಮಾಮೂಲಿ ಅಲ್ವಾ ಅಂತೇಳಿ ಅವರು ಕೂಡ ಏನು ಮಾತನಾಡದೆ ಹೋಗುತ್ತಾರೆ. ಹೀಗೆ 2 ವರ್ಷಗಳಿಂದ ನಾಯಿಯ ಜೊತೆ ಸಮಯ ಕಳೆದ ಪ್ರೀತಿಗೆ ವಯಸ್ಸು ಹೆಚ್ಚಾಗುತ್ತಾ ಕಾಲೇಜ್ ಓದುವ ಮಟ್ಟಕ್ಕೆ ಬರುತ್ತಾಳೆ. ತನಗೆ ವಯಸ್ಸು ಹೆಚ್ಚಾಗುತ್ತಾ ಇಂಟರ್ ಕಾಲೇಜ್ ಓದುತ್ತಿರುತ್ತಾಳೆ. ಆ ಸಮಯದಲ್ಲಿ ಪ್ರೀತಿಗೆ ನಾಯಿ ಮೇಲೆ ಪ್ರೀತಿ ಹೆಚ್ಚಾಗಿ ಪ್ರೀತಿಯಲ್ಲಿ ಬೀಳುತ್ತಾಳೆ. ಇನ್ನು ಈ ಪ್ರೀತಿ ಸಾಕಿದ ಪ್ರಾಣಿಗಳ ಮೇಲೆ ತೋರಿಸುವ ಪ್ರೀತಿ ಅಂತದ್ದಲ್ಲ, ಒಂದು ಹುಡುಗಿ ಒಬ್ಬ ಹುಡುಗನ ಮೇಲೆ ತೋರಿಸುವ ಪ್ರೀತಿ ಅಂತದ್ದು. ಒಂದು ಹುಡುಗಿಗೆ ಹುಡುಗನ ಮೇಲೆ ಯಾವ ರೀತಿ ಪ್ರೀತಿ ಹುಟ್ಟುತ್ತದೋ ಅದೇ ರೀತಿ ಪ್ರೀತಿಗೂ ಕೂಡ ನಾಯಿ ಮೇಲೆ ಪ್ರೀತಿ ಹುಟ್ಟುತ್ತದೆ. ಅಷ್ಟೇ ಅಲ್ಲದೆ ಅದನ್ನ ಮದುವೆ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾಳೆ. ಇನ್ನೂ ದರಿದ್ರ ವಿಷಯ ಏನು ಅಂದ್ರೆ ಪ್ರೀತಿಯ ನಾಯಿಯ ಜೊತೆ ಶಾರೀರಿಕ ಸಂಬಂಧವನ್ನು ಕೂಡ ಇಟ್ಟುಕೊಂಡಿದ್ದಳು. ಫ್ರೆಂಡ್ಸ್, ಈ ಮಾತನ್ನು ಕೇಳಿದರೆ ಖಂಡಿತವಾಗಿ ನಿಮಗೆ ಆಶ್ಚರ್ಯವೆನಿಸಬಹುದು, ಆದ್ರೆ ಇದು ಸತ್ಯ. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಪ್ರೀತಿ ಈ ವಿಷಯದ ಬಗ್ಗೆ ತನ್ನ ಫ್ರೆಂಡ್ಸ್ ಬಳಿ ಕೂಡ ಹೇಳುತ್ತಾಳೆ. ಇದರಿಂದ ಆಕೆ ಫ್ರೆಂಡ್ಸ್ ಗಳು ಕೂಡ ಶಾಕ್ ಆಗಿ ಸಾಕಿದ ಪ್ರಾಣಿಗಳ ಜೊತೆ ಈ ರೀತಿ ನಡೆದುಕೊಳ್ಳಬಾರದು, ಅದು ತಪ್ಪು ಅಂತ ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಕೆ ತನ್ನ ಫ್ರೆಂಡ್ಸ್ ಮಾತನ್ನು ಕೇಳುತ್ತಿರಲಿಲ್ಲ. ಆದ್ರೆ ಅಲ್ಲಿಯವರೆಗೂ ಈ ವಿಷಯ ಪ್ರೀತಿಯ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಇದ್ದಿದ್ದರಿಂದ ಪ್ರೀತಿಗೆ ಎಷ್ಟೇ ಹೇಳಿದರೂ ಆಕೆ ಬದಲಾಗುವುದಿಲ್ಲ ಎಂದು ಅರಿತುಕೊಂಡ ಫ್ರೆಂಡ್ಸ್ ಗಳು ಪ್ರೀತಿ ತಂದೆಗೆ ಕಾಲ್ ಮಾಡಿ ಪೂರ್ತಿ ವಿಷಯವನ್ನು ಹೇಳುತ್ತಾರೆ. ಇನ್ನು ಪ್ರೀತಿಯ ತಂದೆ ತನ್ನ ಮಗಳು ಸಾಕಿದ ಪ್ರಾಣಿಯನ್ನು ಪ್ರೀತಿಸುತ್ತಾ ಅದರ ಜೊತೆ ಶಾರೀರಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾಳೆ ಎಂಬ ವಿಷಯವನ್ನ ಕೇಳಿ ಆತನ ಎದೆ ಒಡೆದು ಹೋಗುತ್ತದೆ. ಅಷ್ಟೇ ಅಲ್ಲದೆ ಈ ಆಘಾತವನ್ನ ತಡೆದುಕೊಳ್ಳಲಾಗದೆ ಹೋಗುತ್ತಾರೆ. ಇನ್ನು ಆ ರಾತ್ರಿ ಕೂಡ ಪ್ರೀತಿ ಊಟ ಮಾಡಿದ ನಂತರ ಮಲಗುವುದಕ್ಕೆ ನಾಯಿಯೊಂದಿಗೆ ತನ್ನ ರೂಮ್ ಗೆ ಹೋದಾಗ ಈ ವಿಷಯವನ್ನು ತಿಳಿದುಕೊಂಡಿದ್ದ ಆಕೆ ತಂದೆ ತಾಯಿಗಳು ಆ ರೂಮ್ ನ ವಿಂಡೋವನ್ನು ತೆರೆದಿರುತ್ತಾರೆ. ಏಕೆಂದರೆ ಪ್ರೀತಿಯ ಫ್ರೆಂಡ್ಸ್ ಗಳು ಹೇಳಿರುವುದು ಸತ್ಯನ ಅಥವಾ ಅವರು ಅಪಾರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುವುದಕ್ಕೆ ಆ ದಿನ ಕಿಟಕಿಯನ್ನು ತೆರೆದಿರುತ್ತಾರೆ. ಆ ನಂತರ ಮಧ್ಯರಾತ್ರಿ ಸಮಯದಲ್ಲಿ ವಿಂಡೋ ಮೂಲಕ ಪ್ರೀತಿ ರೂಮ್ ಕಡೆ ನೋಡಿ ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಏಕೆಂದರೆ ಪ್ರೀತಿಯನ್ನು ಆ ನಾಯಿಯ ಜೊತೆ ಅಸಹ್ಯಕರವಾದ ಸ್ಥಿತಿಯಲ್ಲಿ ನೋಡಿದ್ದರಿಂದ ಇರುವ ಒಬ್ಬಳೇ ಒಬ್ಬ ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿ ತಂದೆ ತಾಯಿಗಳು ತಡೆದುಕೊಳ್ಳ
ತಡೆದುಕೊಳ್ಳಲಾಗದೆ ಹೋಗುತ್ತಾರೆ. ಇನ್ನು ಪ್ರೀತಿಯ ತಂದೆ ಒಳಗೆ ಬಂದು ಬೆಡ್ರೂಮ್ ಡೋರ್ ಅನ್ನು ತೆಗೆಸಿ ಪ್ರೀತಿಯನ್ನು ಒಡೆದು ಬೈದು ಇನ್ನೊಂದ್ಸಾರಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ವಾರ್ನಿಂಗ್ ಕೊಟ್ಟಾಗ ಪ್ರೀತಿ ಮಾತ್ರ ಜೋರಾಗಿ ಅಳುತ್ತಾ ತನ್ನ ತಂದೆಯ ಮೇಲೆ ಕಿರುಚಾಡುತ್ತಾ ನಾನು ನಾಯಿಯನ್ನು ಪ್ರೀತಿಸುತ್ತಿದ್ದೇನೆ, ಅದು ಇಲ್ಲದೆ ಇರುವುದಿಲ್ಲ ಎಂದು ತನ್ನ ತಂದೆಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತಾಳೆ. ಆಗ ಆಕೆ ತಂದೆ ತಾಯಿಗಳು ಮನೆಯಲ್ಲಿ ನಾಯಿ ಇದ್ರೆ ತಾನೇ ಈ ರೀತಿ ಮಾಡೋದು ಅಂತೇಳಿ ತಕ್ಷಣ ನಾಯಿಯನ್ನು ಎನ್ಜಿಒ ಕೊಡುತ್ತಾರೆ. ಆದ್ರೆ ಆ ನಾಯಿಯನ್ನು ಡಾಗ್ ಸೆಂಟರ್ ಗೆ ಕಳಿಸಿದಾಗಿನಿಂದಲೂ ಪ್ರೀತಿ ಮನೆಯಲ್ಲಿ ಒಂಟಿಯಾಗಿರುತ್ತಾ ಸ್ವಲ್ಪನೂ ಕೂಡ ಊಟ ಮಾಡದೆ ತಂದೆ ತಾಯಿ ಜೊತೆ ಮಾತನಾಡದೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಡಿಪ್ರೆಷನ್ ಗೆ ಹೋಗುತ್ತಾಳೆ. ಈ ಮಧ್ಯದಲ್ಲಿ ಒಂದು ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಾಗ ತಂದೆ ತಾಯಿಗಳು ಇಮಿಡಿಯೇಟ್ ಆಗಿ ನೋಡಿ ಹಾಸ್ಪಿಟಲ್ ಗೆ ಸೇರಿಸಿದಾಗ ಪ್ರಾಣಾಪಾಯದಿಂದ ಪಾರಾಗುತ್ತಾಳೆ. ಆಗ ಪ್ರೀತಿಯನ್ನು ಸೈಕಾಟ್ರಿಸ್ಟ್ ಗೆ ತೋರಿಸಿದಾಗ ಅವಳನ್ನು ಚೆಕ್ ಮಾಡಿದ ಡಾಕ್ಟರ್ಸ್ ಗಳು ಪ್ರೀತಿ ಮಾನಸಿಕ ರೋಗದಿಂದ ಬಳಲುತ್ತಿದ್ದಾಳೆ, ಹಾಗೆ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಟ್ರೀಟ್ಮೆಂಟ್ ಅನ್ನು ಶುರು ಮಾಡಿದಾಗ ಪ್ರೀತಿ ಟ್ರೀಟ್ಮೆಂಟ್ ಸಮಯದಲ್ಲಿ ಕೂಡ ನನಗೆ ನಾಯಿ ಅಂದ್ರೆ ಇಷ್ಟ, ಅದು ನನಗೆ ಬೇಕೇ ಬೇಕು, ಅದು ಇಲ್ಲದೆ ನಾನು ಇರುವುದಿಲ್ಲ ಎಂದು ಹೇಳಿದಾಗ ಆಕೆ ತಂದೆ ತಾಯಿಗಳು ಆಕೆಯನ್ನು ಒಡೆಯುವುದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಪ್ರೀತಿ ನನ್ನ ತಂದೆ ತಾಯಿಗಳು ನಾಯಿಯಿಂದ ದೂರ ಮಾಡಿದ್ದಕ್ಕೋಸ್ಕರ ಈ ಭೂಮಿಯ ಮೇಲೆ ಇರಬಾರದೆಂದು ಡಿಸೈಡ್ ಮಾಡಿಕೊಂಡು ಬಲವಂತವಾಗಿ ಆತ್ಮಹತ್ಯೆ ಮಾಡಿಕೊಂಡು ಈ ಲೋಕವನ್ನೇ ಬಿಟ್ಟು ಹೋಗುತ್ತಾಳೆ. ಫ್ರೆಂಡ್ಸ್, ಈ ರೀತಿಯ ಇನ್ಸಿಡೆಂಟ್ ಗಳಲ್ಲಿ ಪ್ರೀತಿಯೊಬ್ಬಳು ಮಾತ್ರವಲ್ಲ, ತಮಿಳುನಾಡಿನಲ್ಲಿ ಕವಿತಾ ಎಂಬ 24 ವರ್ಷದ ಹುಡುಗಿ ತನ್ನ ತಂದೆ ತಾಯಿಯೊಂದಿಗೆ ವಾಸ ಮಾಡುತ್ತಿದ್ದಳು. ಕವಿತೆಗೆ ಸಿಸರ್ ಎಂಬ ಸಾಕಿದ ನಾಯಿ ಕೂಡ ಇತ್ತು. ಹೀಗೆ ಕವಿತಾ ನಾಯಿಯ ಮೇಲೆ ಅಮಿತವಾದ ಪ್ರೀತಿ ತೋರಿಸುತ್ತಾ ಗಾಢವಾಗಿ ಪ್ರೀತಿಸುತ್ತಿದ್ದಳು. ಹೀಗೆ ಒಂದು ದಿನ ಭಾರಿ ಗುಡುಗು ಸಿಡಿಲಿನೊಂದಿಗೆ ಮಳೆ ಬರುತ್ತಿರುವಾಗ ಆ ಶಬ್ದಕ್ಕೆ ಸಿಸರ್ ಆಗಾಗ ಭಯ ಬೀಳುತ್ತಾ ನಡುಗುತ್ತಿದ್ದರಿಂದ ಅಕ್ಕಪಕ್ಕದ ಮನೆಯವರಿಗೆ ತುಂಬಾ ಕಷ್ಟ ಅನಿಸಿ ಅವರೆಲ್ಲರೂ ಕವಿತಾ ಮನೆಗೆ ಬಂದು ನಾಯಿ ವಿಚಾರದಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡುತ್ತಾರೆ. ನಿಮ್ಮ ನಾಯಿ ರಾತ್ರಿ ಎಲ್ಲ ಬೊಗಳುತ್ತಲೇ ಇದೆ, ನಮಗೆ ನಿದ್ರೆ ಬರದೆ ರಾತ್ರಿ ಎಲ್ಲ ಒದ್ದಾಡುತ್ತಿದ್ದೇವೆ, ನಿಮ್ಮ ನಾಯಿಯನ್ನು ಸೈಲೆಂಟ್ ಆಗಾದ್ರೂ ಇಟ್ಟುಕೊಳ್ಳಿ, ಇಲ್ಲ ಅಂದ್ರೆ ಮನೆಯನ್ನಾದ್ರೂ ಖಾಲಿ ಮಾಡಿಕೊಂಡು ಹೋಗಿ ಎಂದು ಜಗಳ ಮಾಡುತ್ತಾರೆ. ಇದರಿಂದ ಕವಿತಾಳ ತಂದೆ ಈ ನಾಯಿಯಿಂದ ಬೇರೆಯವರ ಮೂಲಕ ನಾವು ಮಾತುಗಳನ್ನ ಕೇಳಬೇಕಾಗುತ್ತದೆ, ಈ ನಾಯಿಯನ್ನು ಎಲ್ಲಿಗಾದ್ರೂ ಕಳಿಸೋಣ ಅಂತ ಹೇಳಿದಾಗ ಅಷ್ಟೊತ್ತಿಗಾಗಲೇ ಆ ನಾಯಿಯ ಮೇಲೆ ಗಾಢವಾದ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ ಕವಿತಾ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಆ ನಂತರ ಆಕೆ ತಂದೆ ಕವಿತಾ ಕಾಲೇಜ್ಗೆ ಹೋದ ತಕ್ಷಣ ಆ ನಾಯಿಯನ್ನು ಬ್ಲೂ ಕ್ರಾಸ್ ಗೆ ಒಪ್ಪಿಸುತ್ತಾರೆ. ಇನ್ನು ಸಾಯಂಕಾಲ ಮನೆಗೆ ಬಂದು ವಿಷಯವನ್ನು ತಿಳಿದುಕೊಂಡ ಕವಿತಾ ರೂಮ್ ಗೆ ಹೋಗಿ ಫ್ಯಾನ್ ಗೆ ನೇಣು ಹಾಕಿಕೊಂಡು ಈ ಲೋಕವನ್ನೇ ಬಿಟ್ಟು ಹೋಗುತ್ತಾಳೆ. ಆದ್ರೆ ಫ್ರೆಂಡ್, ಈ ಎರಡು ಘಟನೆಗಳು ಮಾತ್ರವಲ್ಲ, ಈ ರೀತಿಯ ಎಷ್ಟೋ ಘಟನೆಗಳನ್ನು ಈ ನಡುವೆ ನೋಡುತ್ತಿದ್ದೇವೆ. ಈ ರೀತಿಯಾಗಿ ಈ ನಡುವೆ ಒಂದು ಹುಡುಗಿ ನಾಯಿ ಮೇಲಿರುವ ಹುಚ್ಚು ಪ್ರೀತಿಯಿಂದ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ಗಂಡನಿಗೆ ಡೈವರ್ಸ್ ಕೊಡುತ್ತಾಳೆ. ಕಾವ್ಯ ಎಂಬ ಹುಡುಗಿ ದಿನೇಶ್ ನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಾಗ ತಾನು ಚಿಕ್ಕಂದಿನಿಂದಲೂ ಸಾಕಿಕೊಂಡಿದ್ದ 2 ನಾಯಿಗಳನ್ನ ತನ್ನ ಜೊತೆ ತನ್ನ ಅತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಆಗ ತನ್ನ ಅತ್ತೆ ಮಾವರಿಗೆ ತನ್ನ ಗಂಡನಿಗೆ ನಾಯಿ ಇಷ್ಟವಾಗದೇ ಇದ್ರು ಆಕೆಗೋಸ್ಕರ ಅದೆಲ್ಲವನ್ನು ಸಹಿಸಿದ್ರು ಕೂಡ ರಾತ್ರಿಯ ಸಮಯದಲ್ಲಿಯೂ ಕೂಡ ಕಾವ್ಯ ತನ್ನ ಗಂಡನ ಬದಲಾಗಿ ಆ ನಾಯಿಗಳ ಜೊತೆ ಮಲಗುತ್ತಿದ್ದರಿಂದ ತಾನು ಎಲ್ಲಿಗೆ ಹೋದರೂ ಆ ನಾಯಿಗಳ ಜೊತೆ ಹೋಗುತ್ತಿದ್ದರಿಂದ ಜಿಗುಪ್ಸೆಗೊಂಡ ಗಂಡ ಈ ವಿಷಯದ ಬಗ್ಗೆ ಆಕೆಯನ್ನು ಉಗಿದು ಉಪ್ಪಾಕಿದಾಗ ಅದಕ್ಕೆ ಕಾವ್ಯ ನಿನಗಿಂತ ನನಗೆ ನಾಯಿಗಳೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದರಿಂದ ಇವರಿಬ್ಬರು ಡೈವರ್ಸ್ ತೆಗೆದುಕೊಂಡು ದೂರವಾಗುತ್ತಾರೆ. ಫ್ರೆಂಡ್ಸ್, ಮನುಷ್ಯರನ್ನ ಪ್ರೀತಿಸುವಂತೆ ಸಾಕು ಪ್ರಾಣಿಗಳನ್ನ ಪ್ರೀತಿಸುವುದು ಅಷ್ಟು ಸರಿಯಲ್ಲ. ಸಾಕಿದ ಪ್ರಾಣಿಗಳಿಗೆ ಕೊಡುವ ಪ್ರಯಾರಿಟಿಯನ್ನ ಕೊಡುತ್ತಾ ತಮ್ಮನ್ನು ಪ್ರೀತಿಸುವವರಿಗೂ ಕೂಡ ಪ್ರಯಾರಿಟಿಯನ್ನ ಕೊಟ್ಟರೆ ಈ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಫ್ರೆಂಡ್ಸ್, ಈ ರೀತಿಯಾಗಿ ಸಾಕಿದ ಪ್ರಾಣಿಗಳನ್ನು ಪ್ರೀತಿಸುವವರು ನಿಮ್ಮ ಕಣ್ಣ ಮುಂದೆ ಇದ್ದರೆ ಅವರನ್ನು ಗಮನಿಸುವುದನ್ನು ಮರೆಯಬೇಡಿ. ಏಕೆಂದರೆ ಯಾವಾಗ ಯಾರ ಆಲೋಚನೆಗಳು ಬದಲಾಗುತ್ತವೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಫ್ರೆಂಡ್ಸ್, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.